ನಮಸ್ಕಾರ. ಹಸಿರು ಹೊನ್ನು ಕಾರ್ಯಕ್ರಮದ ಈ ಸರಣಿಯ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಮಂಜುಳಾ ಕೃಷ್ಣಕುಮಾರ್. ಕರಡಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಲ್ರಿಗೂ ಕುತೂಹಲ ಇದ್ದೇ ಇದೆ. ಈ ಪರಿಸರದಲ್ಲಿ ಎಷ್ಟೋ ಜೀವಿಗಳು, ಸಕಲ ಜೀವರಾಶಿಗಳ ಬಗ್ಗೆ ಕೂಡ ತಿಳ್ಕೊಳ್ಳೋ ಕುತೂಹಲ ಎಲ್ರಿಗೂ ಇದ್ದೇ ಇದೆ. ಅದರಲ್ಲಿ ಕರಡಿಗಳು ಕೂಡ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಎಲ್ರಿಗೂ. ಹಾಗೆ ಕರಡಿಗಳು ಏನನ್ನು ತಿನ್ನತ್ತೆ, ಎಲ್ಲೆಲ್ಲಿ ವಾಸ ಮಾಡುತ್ತೆ, ಕರ್ನಾಟಕದಲ್ಲಿ ಎಷ್ಟು ಕರಡಿಗಳಿವೆ, ಇವುಗಳ ಪ್ರಭೇದಗಳೆಷ್ಟು, ಇವುಗಳ ಏನು ಒಂದು ಚಟುವಟಿಕೆಗಳು, ಗುಣಲಕ್ಷಣಗಳೇನು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ವೆಂಕಟೇಶ್ ಹೆಚ್ ನಾಯ್ಕ, ಉಪವಲಯ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿ ವಲಯ, ಬಳ್ಳಾರಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಕರಡಿಗಳ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಎಲ್ರಿಗೂ ಇದ್ದೇ ಇದೆ. ಯಾಕಂದರೆ ನಮ್ಮ ಪರಿಸರದಲ್ಲಿರೋ ಎಲ್ಲ ಜೀವರಾಶಿಗಳ ಬಗ್ಗೆ ಕುತೂಹಲನೇ ಒಂದೊಂದು ವಿಧದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಮತ್ತು ಒಂದೊಂದು ಜೀವಿಗಳ ಒಂದು ಏನು ಅವರ ಕೊಡುಗೆ ಇದೆ ಒಂದು ಪರಿಸರಕ್ಕೆ, ಅದು ಬಹಳಷ್ಟು ಒಳ್ಳೆಯದಿದೆ. ಅಂಥ ಕರಡಿಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನೀವು ಇವತ್ತಿಲ್ಲಿ ಬಂದಿದ್ದೀರಿ. ಸ್ಲಾತ್ ಕರಡಿ, ಅದರಲ್ಲೂ ಮೆಲೂರ್ಸಸ್ ಯುರ್ಸಿನಸ್, ಈ ಕರಡಿಗಳ ಬಗ್ಗೆ, ಅವರ ಪ್ರಭೇದಗಳ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಇದು ನಾವು ಸ್ಲಾತ್ ಬಿಯರ್ ಅಂತೀವಿ. ಇದನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ಕರಡಿಗಳು ಅಂತಲೇ ಕರಿತೀವಿ. ಇದನ್ನು ವೈಜ್ಞಾನಿಕ ಹೆಸರು ಬಂದುಬಿಟ್ಟು ಮೆಲೂರ್ಸಸ್ ಯುರ್ಸಿನಸ್ ಅಂತ. ಇದು ನಮಗೆ ಹೆಚ್ಚಾಗಿ ಎಲ್ಲ ನಮ್ಮ ಕರ್ನಾಟಕ ಹಾಗೂ ಒಟ್ಟಾರೆ ಹೇಳ್ಬೇಕಂದ್ರೆ ಭಾರತದ ಉಪಖಂಡಕ್ಕೆ ಮಾತ್ರ ಸೀಮಿತವಾಗಿರತಕ್ಕಂಥ ಕರಡಿಯಾಗಿರುತ್ತೆ. ಸೊ ಎಷ್ಟು ಪ್ರಭೇದಗಳಿವೆ ಇವುಗಳಲ್ಲಿ? ಇದರಲ್ಲಿ ಪ್ರಪಂಚದಾದ್ಯಂತ ಒಟ್ಟು 8 ಪ್ರಭೇದದ ಕರಡಿಗಳನ್ನು ಗುರುತಿಸಲಾಗಿದೆ ಮೇಡಮ್. ಅದರಲ್ಲಿ 1ನೇ ಪ್ರಭೇದ ಸ್ಪೆಕ್ಟಾಕಲ್ಡ್ ಕರಡಿ ಅಂತ. ಇದು ದಕ್ಷಿಣ ಅಮೆರಿಕದಲ್ಲಿ ಮಾತ್ರ ಸಿಗುತ್ತೆ. 2ನೇ ಪ್ರಭೇದ ಸ್ಲಾತ್ ಬಿಯರ್, ನಮ್ಮ ಭಾರತದ ಉಪಖಂಡಕ್ಕೆ ಸೀಮಿತವಾಗಿದೆ. ನಂತರ 3ನೇದಾಗಿ ಮಲಯನ್ ಸನ್ ಬಿಯರ್, ಸೂರ್ಯ ಕರಡಿ ಅಂತೀವಿ. ಇದು ಕರಡಿ ಪ್ರಭೇದಗಳಲ್ಲಿ ಅತ್ಯಂತ ಚಿಕ್ಕದಾದ ಕರಡಿ. 4ನೇ ಪ್ರಭೇದ ಜೈಂಟ್ ಪಾಂಡಾ, ಇದು ಚೈನಾ ಮತ್ತು ಮಂಗೋಲಿಯಾ ಭಾಗದಲ್ಲಿ ಸಿಗ್ತಕ್ಕಂಥದ್ದು. ಇದರ ಸಂತತಿ ವಿನಾಶದ ಅಂಚಿಗೆ ಬಂದಿದೆ. 5ನೇ ಪ್ರಭೇದ ಏಷ್ಯನ್ ಬ್ಲ್ಯಾಕ್ ಬಿಯರ್, ಇದು ಈಶಾನ್ಯ ಮತ್ತು ಪೂರ್ವ ಏಷ್ಯಾಗಳಲ್ಲಿ ಕಂಡುಬರುತ್ತೆ. 6ನೇ ಪ್ರಭೇದ ಅಮೇರಿಕನ್ ಬ್ಲ್ಯಾಕ್ ಬಿಯರ್, ಇದು ಉತ್ತರ ಅಮೆರಿಕದ ಭಾಗದಲ್ಲಿ ಮಾತ್ರ ಸೀಮಿತವಾಗಿದೆ. 7ನೇ ಪ್ರಭೇದ ಬಂದುಬಿಟ್ಟು ಬ್ರೌನ್ ಬಿಯರ್, ಅಂದರೆ ಕಂದು ಕರಡಿ ಅಂತೀವಿ. ಇದು ಪ್ರಪಂಚದ ಎಲ್ಲ ಕಡೆ ಇದೆ. ನಮ್ಮ ಭಾರತದಲ್ಲಿ ಇದನ್ನು ಹಿಮಾಲಯನ್ ಬ್ರೌನ್ ಬಿಯರ್ ಅಂತ ಕರಿತೀವಿ. ಇದು ಹಿಮಾಲಯ ಪ್ರದೇಶದಲ್ಲಿ ಸಿಗುತ್ತೆ. 8ನೇ ಪ್ರಭೇದ ಪೋಲಾರ್ ಬಿಯರ್, ಅಂದರೆ ಪೋಲಾರ್ ರೀಜನಲ್ಲಿ, ಅಂದರೆ ಉತ್ತರ ಧ್ರುವದ ಭಾಗದಲ್ಲಿ ಸಿಗುತ್ತೆ. ಈ ಪೋಲಾರ್ ಬಿಯರ್ ಈ 8 ಪ್ರಭೇದಗಳ ಕರಡಿಗಳ ಪ್ರಭೇದದಲ್ಲಿ ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಕರಡಿ ಪ್ರಭೇದ. ಇಷ್ಟು ಪ್ರಭೇದಗಳಿವೆ. ಇಲ್ಲಿ ನಮ್ಮಲ್ಲಿ ಕಂಡು ಬರೋದು ನೀವು ಸ್ಲಾತ್ ಬಿಯರ್ ನಮ್ಮಲ್ಲಿ ಸ್ಲಾತ್ ಬಿಯರ್ ಅಂತೀವಿ ಮೇಡಮ್. ಅದನ್ನು ಸಾಮಾನ್ಯವಾಗಿ ನಮ್ಮ ಎಲ್ಲ ಆಡುಭಾಷೆ ಎಲ್ಲ ಕಡೆಯಲ್ಲಿ ಕರಡಿಗಳು ಅಂತ ಕರಿತೀವಿ. ಈ ಕರಡಿಗಳ ಗುಣಲಕ್ಷಣಗಳೇನು ಸರ್? ಕರಡಿಗಳು ನಾವು ನೋಡಿದ ತಕ್ಷಣನೇ ಅದನ್ನು ಕಣ್ಮುಂದೆ ಬಂದಾಗ ಅದು ಗಾತ್ರ ಚಿಕ್ಕದಾಗಿರುತ್ತೆ. ಅದರ ಮೈ ತುಂಬ ಕೂದಲಿರುತ್ತೆ, ರೋಮ ಜಾಸ್ತಿ ಇರುತ್ತೆ. ಆ ರೋಮ ಜಾಸ್ತಿ ಇರೋದ್ರಿಂದ ಅದು ಗಾತ್ರದಲ್ಲಿ ದೊಡ್ಡದಾಗಿ ಕಾಣುತ್ತೆ. ಆ ರೋಮಗಳಿಂದ ಅವಕ್ಕೆ ಉಪಯೋಗನೂ ಇದೆ. ಹಾಗೆ ಕರಡಿಗಳು ಸುಮಾರು 1.9 ಮೀಟ್ರ್ ಉದ್ದ ಇರುತ್ತೆ. ಅವು ಮನುಷ್ಯರ ಹಾಗೆ ನಿಲ್ಲುವಂಥ ಶಕ್ತಿಯನ್ನು ಹೊಂದಿದೆ ಇಂಗಾಲಲ್ಲಿ. ಆವಾಗ ಆ ಥರ ನಿಂತಾಗ ಅದರ ಎತ್ತರವು, ಭುಜದ ಎತ್ತರವು 90 ಸೆಂಟಿಮೀಟ್ರಷ್ಟು ಇರುತ್ತೆ. ಹಾಗೆ ಕರಡಿಗಳ ತೂಕಕ್ಕೆ ಬಂದರೆ ಸಾಮಾನ್ಯವಾಗಿ ಹೆಣ್ಣು ಕರಡಿಯು 140 kgಷ್ಟು ತೂಕ ಇರುತ್ತೆ. ಇದು ಗಂಡು ಕರಡಿಗಳಿಗೆ ಕಂಪೇರ್ ಮಾಡಿದರೆ ಗಂಡು ಕರಡಿಗಳು ಹೆಣ್ಣು ಕರಡಿಗಳಿಗಿಂತ 40% ಜಾಸ್ತಿ, ಸುಮಾರು 200 kgಷ್ಟು ತೂಕವನ್ನು ಬರುತ್ತೆ ಮೇಡಮ್. ಸೊ ಈ ಕರಡಿಗಳ ಗಾತ್ರದಲ್ಲಿ ಕೂಡ ಅದು ದೊಡ್ಡದಾಗಿರೋದ್ರಿಂದ ಎಲ್ರಿಗೂ ಅದು ಭಯ ಹುಟ್ಟಿಸುತ್ತೆ. ನೋಡಿದ ತಕ್ಷಣ ಕರಡಿಗಳನ್ನ ನೋಡಿದ ತಕ್ಷಣ ಭಯ ಉಂಟು. ಮತ್ತು ಅವು ಹೆಚ್ಚಾಗಿ ಕಂಡು ಬರಲ್ಲ ಎಲ್ಲ ಕಡೆ ಕಾಣಿಸಿರೋದು ಕಷ್ಟ. ಯಾಕಂದ್ರೆ ಅವು ನಿಶಾಚಾರಿಗಳು, ರಾತ್ರಿ ಸಮಯದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು. ಹಾಗೆ ಕರಡಿಗಳು ಒಬ್ಬಂಟಿಯಾಗಿ ಜೀವನ ಮಾಡ್ತವೆ. ಅಂದರೆ ಒಂದೇ ಇರುತ್ತೆ ಮೇಡಮ್. ಅದು ಕೂಡುವ ಕಾಲ, ಅಂದರೆ ಇದು ನಾವು ಏನಂತೀವಿ ಕೂಡು ಕಾಲದಲ್ಲಿ ಮಾತ್ರ ಸಂಗಾತಿಯನ್ನು ಆರಿಸಿ ಗಂಡು ಹೆಣ್ಣು ಜೊತೆಗಿರ್ತವೆ. ಇವುಗಳು ಮೇ ಮತ್ತು ಜುಲೈ ತಿಂಗಳಲ್ಲಿ ತಮ್ಮ ಸಂತಾನಾಭಿವೃದ್ಧಿಯನ್ನು ಪ್ರಾರಂಭ ಮಾಡ್ತವೆ.
ಒಂದು ಸರಿ ಅದು ಗಂಡು ಹೆಣ್ಣು ಕೂಡಿದಾಗ ಅವು ಸಂತಾನೋತ್ಪತ್ತಿ ಸಮಯ ಸ್ಟಾರ್ಟ್ ಆಗುತ್ತಲ್ಲ ಮೇಡಮ್, ಅದು ಯಾವಾಗ ಗರ್ಭಧಾರಣೆ ಸ್ಟಾರ್ಟ್ ಆಗಿ ಮರಿ ಹಾಕುವ ಸಮಯವನ್ನು ನಿರ್ಧಾರ ಮಾಡ್ತಕ್ಕಂಥ ಶಕ್ತಿ ಕರಡಿಗಳಿಗಿದೆ. ಯಾಕಂದರೆ ಆಹಾರ ಲಭ್ಯತೆ ಯಾವಾಗಲೂ ಒಂದೇ ಥರ ಇರಲ್ಲ ಮೇಡಮ್. ಆಹಾರ ಲಭ್ಯತೆ ಯಾವಾಗ ಜಾಸ್ತಿ ಇರುತ್ತೆ ಆವಾಗ ಮರಿ ಹಾಕ್ತಕ್ಕಂಥ ಸಾಮರ್ಥ್ಯವನ್ನು ಕರಡಿಗಳು ಹೊಂದಿದೆ. ಓಕೆ, ಅದನ್ನು ಅಂದರೆ ಹೇಗೆ ನಿರ್ಧಾರ ಮಾಡ್ಕೊಳ್ತವೆ? ಮಳೆಗಾಲ ಒಂದೇ ಥರ ಇರಲ್ಲ, ಅವಕ್ಕೆ ಫುಡ್ ಅವೈಲಬಿಲಿಟಿ ಒಂದೇ ಸರಿ. ಈಗ ಕಾಡಿನಲ್ಲಿ ಹಣ್ಣು ಹಂಪಲು ತಿಂದು ಇದು ಸಸ್ಯಾಹಾರಿ ಜಾತಿಗೆ ಸೇರಿದೆ. ಹೌದು. ಹಾಗಾಗಿ ಅವಕ್ಕೆ ಹಣ್ಣು ಹಂಪಲು ಯಾವಾಗ ಜಾಸ್ತಿ ಸಿಗುತ್ತೋ ಆ ಟೈಮಲ್ಲಿ ಮೇ ಜುಲೈಯಿಂದ ಯಾವಾಗ ಇದು ಮಾಡ್ತಾವಲ್ಲ ಮೇಡಮ್ ಗರ್ಭಧಾರಣೆ ಆದಾಗ ಆವಾಗ ಅದು ಮರಿಯನ್ನು ಹಾಕುತ್ತೆ. ಹಣ್ಣು ಒಟ್ಟು ಅದಕ್ಕೆ ಆಹಾರ ಜಾಸ್ತಿ ಯಾವಾಗ ಸಿಗುತ್ತೋ ಆ ಟೈಮ್ ನಿರ್ಧಾರ ಮಾಡಿ ಈ ಥರ ಅದು ಮಾಡುತ್ತೆ. ಒಂದು ಸಾರಿಗೆ ಕರಡಿ 2 ಮರಿಗಳು, 1ರಿಂದ 2 ಮರಿಗಳನ್ನ ಜನ್ಮ ನೀಡಿದೆ. ಈ ಜನ್ಮ ನೀಡಿರ್ತಕ್ಕಂಥ ಮರಿಗಳನ್ನ 2 ವರ್ಷಗಳ ಕಾಲ ಪಾಲನೆ ಪೋಷಣೆ ಮಾಡುತ್ತೆ. ಯಾವ ಥರ ಅಂದರೆ ನಾವು ಮನುಷ್ಯರು ಮಕ್ಕಳನ್ನ ಹೆಂಗೆ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತೀವ, ಅವು 2 ಮರಿ ಇದ್ರೂ 1 ಮರಿ ಇದ್ರೂ 2 ವರ್ಷಗಳ ಕಾಲ ಅವು ಹೊರಗಡೆ ಹೋದಾಗ ಅವನ್ನ ಎತ್ಕೊಂಡೇ ಅಡ್ಡಾಡೋದು ಮೇಡಮ್. ಎತ್ಕೊಂಡು ಅಡ್ಡಾಡಿ ಅವನ್ನೆಲ್ಲ ಸಂಚಾರ ಮಾಡಿ ಅವಾಗ ಯಾವ ಥರ ಆಹಾರ ತಿನ್ನಬೇಕು, ಎಲ್ಲಿ ಡೇಂಜರ್ ಅಂದರೆ ಅಪಾಯ ಮುನ್ಸೂಚನೆ ಆದಾಗ ಯಾವ ರೀತಿ ಇರಬೇಕು ಅದನ್ನೆಲ್ಲ ಕಲಿಸುತ್ತೆ ಮೇಡಮ್. ಆ ಕಲಿಸಿ 3ನೇ ವರ್ಷದಲ್ಲಿ ಅವು ಮರಿಗಳು ತಾಯಿಯಿಂದ ಬೇರ್ಪಡುತ್ತೆ, ಸ್ವತಂತ್ರವಾಗಿ ಜೀವನ ಮಾಡುವಂತನ್ನ ಕಲಿಯುತ್ತೆ. ಕಲಿಸಿ ಅದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಸೊ ಆಹಾರ ಕ್ರಮಗಳ ಬಗ್ಗೆ ಹೇಳುವಾಗ ಇದು ಹೇಳಿದ್ರೆ ಹಣ್ಣು ಹಂಪಲು ತಿನ್ಕೊಂಡು ಬದುಕುವಂಥ ಜೀವಿ ಅಂತ. ಬೇರೆ ಅಂದರೆ ವಿಶೇಷವಾಗಿ ಆಹಾರ ಕ್ರಮಗಳಲ್ಲಿ ಏನಾದರೂ ಬದಲಾವಣೆ ಇದೆಯಾ? ಯಾವ ರೀತಿ ಆಹಾರ ಕ್ರಮವನ್ನು ಅನುಸರಿಸುತ್ತೆ ಈ ಕರಡಿಗಳು? ಕರಡಿಗಳು ಮೇಡಮ್ ಆಹಾರ ಕ್ರಮ ಅಂದರೆ ವಿಶೇಷನೇ. ಯಾಕಂದರೆ ಅವು ಹೊರಗಡೆ ನಾವು ತಿಂದಂಗೆ ಹೊರಗಡೆ ಏನು ತಿನ್ನಲ್ಲ. ನೈಸರ್ಗಿಕವಾಗಿ ಎಲ್ಲ ಸೀಸನಲ್ಲಿ ಏನೇನು ಸಿಗುತ್ತೆ, ಋತುಮಾನ 3 ಸೀಸನ್ ಇದೆ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲದಲ್ಲಿ 3 ಥರದ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಹಣ್ಣುಗಳನ್ನೇ ಅದನ್ನು ತಿನ್ನೋದು. ನಮಗೆ ಗೊತ್ತಿರೋ ಹಾಗೆ ಹಲಸಿನ ಹಣ್ಣು ಪ್ರಿಯ ಕರಡಿ, ಎಲ್ಲಾದ್ರೂ ಹಲಸಿನ ಮರಗಳಿದ್ರೆ ಅಲ್ಲಿ ಬಂದ್ಬಿಡುತ್ತೆ. ಮತ್ತೆ ಬೆಟ್ಟಗಳ ಹಿಂಬದಿನಲ್ಲಿ ವಾಸಿಸೋದು ಜಾಸ್ತಿ, ಗವಿಗಳಲ್ಲಿ ಗುಹೆಗಳಲ್ಲಿ ಬದುಕೋದು ಜಾಸ್ತಿ. ಅವುಗಳ ಮೇನ್ ಆವಾಸ ಸ್ಥಾನನೇ ಗುಹೆಗಳು. ಗುಹೆ ಅಂದ್ರೆ ಹೆಂಗೆ ಅಂದ್ರೆ, ನಾನು 7 ವರ್ಷ ಗುಡೇಕೋಟೆ ಕರಡಿಧಾಮದಲ್ಲಿ ಡ್ಯೂಟಿ ಮಾಡಿದ್ದೀನಿ. ನಾನು ಅದ್ರ ಗುಹೆಗಳೆಲ್ಲ ನೋಡಿದ್ದೀನಿ. ಅದು ಯಾವ ರೀತಿ ಇರುತ್ತೆ ಅಂದ್ರೆ, ಬೆಟ್ಟ ಗುಡ್ಡಗಳ ಸಂದಿಲಿ ಕಲ್ಲು ಬಂಡೆಗಳಿರುತ್ತೆ ಮೇಡಮ್. ಆ ಸಂದಿಲಿ ಕಲ್ಲು ಬಂಡೆಯಲ್ಲಿ ಒಂದು ಸಣ್ಣದಾದ ದೊಡ್ಡದಾದ ಜಾಗ ಇರುತ್ತಲ್ಲ, ಅಲ್ಲಿರುತ್ತೆ. ಅದು ಯಾವ ತರ ಇರುತ್ತೆ ಅಂದ್ರೆ, ಇದಕ್ಕೆ ಬಿಸಿಲು ತಡ್ಕೊಳೋ ಶಕ್ತಿ ಇಲ್ಲ ಮೇಡಮ್ ಜಾಸ್ತಿ. AC ಇದ್ದಂಗೆ ಇರುತ್ತೆ ಒಳಗೆ ಹೋಗ್ಬಿಟ್ರೆ. ಅಷ್ಟು ಕೂಲಾದ ತಂಪಾದ ಜಾಗದಲ್ಲಿ ನೋಡಿ ಅದು ರೋಮಗಳು ಜಾಸ್ತಿ ಇರೋದ್ರಿಂದ ಇರಬಹುದು. ಹೌದು. ಅದೇ ಆಹಾರಗಳು ಅಂದ್ರೆ, ಈಗ ಆಹಾರಗಳಂದ್ರೆ ಮೇಡಮ್ ಅದು ನೀವು ತಿಳ್ಕೊಂಡಂಗೆ ಬರೀ ಹಲಸಿನ ಹಣ್ಣು, ಪಪ್ಪಾಯ ಹಣ್ಣು ಅಂತೀವಿ. ಕಾಡಿನಲ್ಲಿ ಬರೀ ಅದು ಒಂದೇ ಸಿಗೋದಿಲ್ಲ ಮೇಡಮ್. ನಾವು ಋತುಮಾನದ ಮೊದಲನೇ ಹಣ್ಣು ಮೇಡಮ್ ಗೊರವಿ ಹಣ್ಣು ಅಂತ ಸಿಗುತ್ತೆ ಫಾರೆಸ್ಟ್ ಅಲ್ಲಿ, ಅದ್ರಿಂದ ಸ್ಟಾರ್ಟ್ ಮಾಡುತ್ತೆ ಮೇಡಮ್. ಗೊರವಿ ಹಣ್ಣು, ಎಲ್ಚಿ ಹಣ್ಣು, ಆಮೇಲೆ ನೇರಳೆ ಹಣ್ಣು ಸಿಗ್ತವೆ, ಕಕ್ಕೆ ಹಣ್ಣು, ಕಾರೆ ಹಣ್ಣು, ಮತ್ತೆ ಬಿಕ್ಕೆ ಹಣ್ಣು ಸಿಗುತ್ತೆ ಮೇಡಮ್. ಮತ್ತೆ ಕಾಡಲ್ಲಿ ನಾವು ಬೆಲ್ದಣ್ಣು ತಿಂತೀವಲ್ಲ, ಅದನ್ನ ಫೆರೋನಿಯಾ ಎಲಿಫೆಂಟಮ್ ಅಂತೀವಿ. ಅದು ಹಾಗೆ ಹಿಪ್ಪೆದು ಹೂವು ಮತ್ತು ಹಣ್ಣನ್ನು ತಿನ್ನುತ್ತೆ ಮೇಡಮ್. ಈ ರೀತಿ ಎಲ್ಲಾ ಜಾತಿಯ ಅದಕ್ಕೆ ಯಾವ್ಯಾವ ಋತುಮಾನದಲ್ಲಿ ಏನೇನು ಹಣ್ಣು ಸಿಗುತ್ತೋ ಅವನ್ನೆಲ್ಲ ತಿನ್ನುತ್ತೆ ಮೇಡಮ್. ಗೆಡ್ಡೆ ಗೆಣಸು ಒಂದು ಭಾಗ, ಹಣ್ಣು ಒಂದು ಭಾಗ. ಇನ್ ಕೇಸ್ ಅವಕ್ಕೆ ಆಹಾರ ಕಡಿಮೆ ಸಿಕ್ತಂದ್ರೆ ಅವು ಯಾವಾಗಲೂ ಹುಳ, ಗೆದ್ಲುಗಳಂತೂ ತಿನ್ನುತ್ತೆ ಮೇಡಮ್. ಗೆದ್ಲು, ಕೀಟಗಳು, ಮರದ ಪೊಟರೆಯಲ್ಲಿರ್ತಕ್ಕಂಥ ಕೀಟಗಳು ಅವುಗಳ ಆಹಾರ ಭಾಗ ಆಗಿದೆ. ಹಾಗೂ ಗುಡ್ಡಗಾಡಿನಲ್ಲಿ ಸಿಗ್ತಕ್ಕಂಥ ಜೇನು ಅದಕ್ಕೆ ಪ್ರಿಯವಾದದ್ದು. ಹೌದು. ಈಗ ಭೌಗೋಳಿಕವಾಗಿ ನಾವು ಎಲ್ಲೆಲ್ಲಿ ಕಾಣಿಸಬಹುದು, ಯಾವ ರೀತಿ ಹಂಚಿಕೆ ಆಗಿವೆ ಕರಡಿಗಳು ಈ ಕರ್ನಾಟಕದಲ್ಲಿ ಎಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಈಗ ನಾವು ನಮ್ಮ ಇವು ಕರಡಿಗಳು ಸ್ಲಾತ್ ಬಿಯರ್ ಅಂದ್ರೆ ಸ್ಲಾತ್ ಬಿಯರ್ ಕರಡಿಗಳು ಅಂತೀವಲ್ಲ ಮೇಡಮ್, ನಮ್ಮ ಭಾರತದ ಉಪಖಂಡಕ್ಕೆ ಮಾತ್ರ ಸೀಮಿತ ಆಗಿರತಕ್ಕಂಥದ್ದು. ಇವು ಎಲ್ಲೆಲ್ಲಿದೆ ಅಂದರೆ, ನಮ್ಮ ಶ್ರೀಲಂಕಾ ಪಕ್ಕದ ಶ್ರೀಲಂಕಾ ಮತ್ತು ಭಾರತದಲ್ಲಿ ಇವುಗಳ ವ್ಯಾಪ್ತಿ ಹರಡ್ಕೊಂಡು ಪಶ್ಚಿಮ ಘಟ್ಟದ ದಕ್ಷಿಣದ ತುದಿಯಿಂದ ಹಿಡಿದು ಹಿಮಾಲಯದ ತಪ್ಪಲಿನವರೆಗೂ ಇದರ ಆವಾಸ ಸ್ಥಾನ ಇದೆ ಮೇಡಮ್. ಹಾಗೂ ಇವು ಬಾಂಗ್ಲಾ, ಭೂತಾನ ಮತ್ತು ನೇಪಾಳದಲ್ಲಿ ಇದರ ಸಂತತಿ ನಶಿಸಿ ಹೋಗಿದೆ. ಹಾಗೂ ಇದು ನಮ್ಮ ಮರುಭೂಮಿ ಪ್ರದೇಶ ರಾಜಸ್ಥಾನ ಇಲ್ಲೆಲ್ಲೂ ಕಂಡು ಬರೋದಿಲ್ಲ ಮೇಡಮ್. ಮತ್ತು ಪೂರ್ವಕ್ಕೆ ಬಂದುಬಿಟ್ರೆ ತೇವಾಂಶ ಭರಿತ ಕಾಡುಗಳು ಇದೆ. ತೇವಾಂಶ ಭರಿತ ಕಾಡುಗಳ ನಾಗಾ ಬೆಟ್ಟಗಳು, ಗುಡ್ಡಗಳ ತಪ್ಪಲಿನಲ್ಲಿರ್ತಕ್ಕಂಥ ಏಷಿಯನ್ ಬ್ಲ್ಯಾಕ್ ಬಿಯರ್ ಮತ್ತು ಮಲಯನ್ ಸನ್ ಬಿಯರ್ ಇವೆರಡುಗಳ ಜೊತೆಯಲ್ಲಿ ಇದು ತನ್ನ ಆವಾಸ ಸ್ಥಾನವನ್ನು ಹಂಚಿಕೆ ಮಾಡ್ಕೊಂಡು ಅದರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ತದೆ. ಇದು ಪರಿಸರ ಅಂದರೆ ಏನು, ಈ ದೇಹ ರಚನೆ ಇದೆ ಪರಿಸರದೊಂದಿಗೆ ಹೇಗೆ ಹೊಂದಿಕೊಂಡಿದೆ ಅಂತ ಹೇಳ್ತೀರಿ? ಈ ದೇಹ ರಚನೆ ನಾವು ಮೊದಲಿಗೆ ಮಾತಾಡ್ದಂಗೆ
ಗಾತ್ರ ಚಿಕ್ಕದಿರ್ಬೋದು, ಅವುಗಳ ರೋಮಗಳು ಇಂದ ಇದು ಪರಿಸರ ರಚನೆಗೆ ಯಾವ ರೀತಿ ಹೊಂದ್ಕೊಂಡಿದೆ ಅಂತ ಹೇಳ್ಬೇಕಂದ್ರೆ, ಅವುಗಳಲ್ಲಿ ರೋಮಗಳ ಸಹಾಯದಿಂದ ಇದು ಏನಾಗುತ್ತೆ, ಗಾತ್ರ ದೊಡ್ಡದು ಕಾಣುತ್ತೆ. ಮತ್ತು ಆ ರೋಮಗಳು ಏನು ಮಾಡ್ತವೆ ಇದಕ್ಕೆ ಉಪಯೋಗ ಅಂದರೆ ಪರಿಸರದಲ್ಲಿ ಯಾವ್ದಾರ ಕೀಟಗಳು ಇದ್ದರೆ ಅವು ಇದಕ್ಕೆ ಹೋಗದಂಗೆ ಕಚ್ಚದಂಗೆ ಮಾಡುತ್ತೆ ಒಂದು. ಮತ್ತು ಈ ರೋಮಗಳು ಇರೋದರಿಂದ ಇದು ಗಾತ್ರದಲ್ಲಿ ದೊಡ್ಡದಾಗಿ ಕಾಣೋದ್ರಿಂದ ಭಕ್ಷಕ ಪ್ರಾಣಿಗಳಾದ ಚಿರತೆ, ಹುಲಿ ಮತ್ತು ಬೇರೆ ಥರದ ಪ್ರಾಣಿಗಳು ಇದು ಗಾತ್ರ ದೊಡ್ಡದಿದೆ, ನಾವು ಅದಕ್ಕೆ ತಂಟೆಗೆ ಹೋಗೋದು ಬೇಡ ಅಂತೇಳಿ ದೂರ ಇರುತ್ತೆ. ಮತ್ತೆ ಇದ್ರದ್ದು ವಿಶೇಷತೆ ಅಂದ್ರೆ 2 ಕಾಲ ಮೇಲೆ ನಿಂತ್ಕೊಳುತ್ತೆ. 2 ಕಾಲಿನಲ್ಲಿ ನಿಂತಾಗ ಮನುಷ್ಯರ ತರನೇ ಅದು ಅಟ್ಯಾಕ್ ಆಪೋಸಿಟ್ ಏನಾರೆ ಬೇರೆ ಭಕ್ಷಕ ಪ್ರಾಣಿಗಳು ಬಂದ್ರು ಅದನ್ನ ತಾನು ನಿಭಾಯಿಸೋಂಥ ಶಕ್ತಿ ಪರಿಸರಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಇದೆ. ಹಾಗೂ ಇದರಲ್ಲಿ ದೇಹದ ರಚನೆ ನಾವು ಈಗ ಕೂದಲುದು ನಾವು ಹೇಳಿದ್ವಿ, ಇದು ಸ್ವಾಭಾವಿಕವಾಗಿ ಸಸ್ಯಾಹಾರಿ ಆಗಿರೋದ್ರಿಂದ ಇವುಗಳ ಹಲ್ಲುಗಳು ಬಾಚಿ ಆಕಾರದಲ್ಲಿದೆ. ಮತ್ತು ಇದಕ್ಕೆ ದವಡೆ ಇರೋದಿಲ್ಲ. ಇದ್ರ ತುಟಿ ಉದ್ದ ಮಾಡುತ್ತೆ ಮೇಡಮ್ದು. ಯಾಕಂದ್ರೆ ಕೀಟಗಳನ್ನ ತಿನ್ಬೇಕಲ್ಲ, ನಾವು ಹೆಂಗೆ ಉಸಿರು ಜೋರಾಗಿ ಎಳಿತೀವೋ ಅದು ಅದೇ ಥರ ಅಂತ ಉಸಿರು ಎಳೆದ್ಬಿಟ್ಟು ಕೀಟಗಳನ್ನ ಗೂಡಿಗಿಂದ ಹೊರಗೆ ಬರಂಗೆ ಮಾಡಿ ಅವನ್ನ ತಿನ್ನುತ್ತೆ ಮೇಡಮ್. ಕೀಟ ಮತ್ತು ಗೆದ್ದಲುಗಳನ್ನ ಅದರದ್ದೊಂದು ನೈಸರ್ಗಿಕವಾಗಿ ಬಂದಂತ ಅದಕ್ಕೆ ಕೊಡುಗೆ. ಮತ್ತೆ ಇದ್ರದ್ದು ಇನ್ನೊಂದು ವಿಶೇಷ, ಯಾವ ರೀತಿ ನಾವು ಈ ಕರಡಿ ಅಂದ್ರೆ ಕಪ್ಪಿದೆ, ಯಾವ ರೀತಿ ನಾವು ಗುರುತಿಡ್ತೀವಿ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇದ್ರ ಪಂಜದಲ್ಲಿ ಚೂಪಾದ ಮೊನಚಾದ ಉಗುರುಗಳು ಇರೋದು. ಈ ಉಗುರುಗಳು ಒಂದೊಂದು ಕರಡಿದು ಒಂದೊಂದ್ ತರ, ಒಂದೇ ತರ ಇರೋದಿಲ್ಲ. ಅದು ಇದ್ರ ಮೇಲೆ ನಾವು ಇದನ್ನ ಗುರುತಿಡ್ತೀವಿ. ಕೆಲವೊಂದು ಅದ್ರ ಬಾಡಿ ಮೇಲೆ ಕೆಲವೊಂದು ಡಾಟ್ಸ್ ಇರುತ್ತೆ, ಇಲ್ಲ ಏನೋ ಮಾರ್ಕಿಂಗ್ ಆಗಿರುತ್ತೆ, ಅದ್ರ ಮೇಲೆ ಗುರುತಿದ್ವಿ. ಮೇನ್ ಆಗಿ ಸೈಂಟಿಫಿಕ್ ಆಗಿ ಅದ್ರ ಉಗುರುಗಳ ಸಹಾಯದಿಂದ ಅದನ್ನ ಪ್ರತ್ಯೇಕವಾಗಿ ಗುರುತು ಮಾಡ್ತೀವಿ ಮೇಡಮ್. ನೀವು ಹೇಳಿದಾಗೆ ಹಲವೆಡೆ ಈಗ ಆಲ್ರೆಡಿ ಕರಡಿ ಸಂತತಿ ನಶಿಸಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಕರಡಿ ಸಂತತಿ ನಶಿಸಿ ಹೋಗ್ತಾ ಇರೋದಕ್ಕೆ ಪ್ರಮುಖ ಕಾರಣಗಳೇನಾದರೂ ಇದೆಯಾ? ಪ್ರಮುಖ ಕಾರಣಗಳು ಮೇಡಮ್, ಇದು ಸಂತತಿ ನಶಿಸಿ ಹೋಗ್ಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಈಗ ನೋಡ್ದಂಗೆ ಪರಿಸರ ನಾಶ, ಕಾಡು ನಾಶ ಆಗ್ತಾ ಇದೆ ಎಲ್ಲ ಕಡೆ. ಯಾಕಂದ್ರೆ ಗಣಿಗಾರಿಕೆ ಮಾಡ್ತಾ ಇದೀವಿ ಅದರಿಗೋಸ್ಕರ, ಲೋಹಗಳಿಗೋಸ್ಕರ ಕಲ್ಲು ಕ್ವಾರಿಗಳನ್ನ ಮಾಡ್ತಾ ಇದೀವಿ. ಮತ್ತೆ ಈಗ ಬೆಳೀತಾಗಿರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಕೃಷಿ ಚಟುವಟಿಕೆ ಮಾಡಲೇಬೇಕು. ಕೃಷಿ ಚಟುವಟಿಕೆಗೋಸ್ಕರ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ, ವಿಸ್ತರಣೆ ಆಗ್ತಾ ಇದೆ. ಮತ್ತೆ ಜನಸಂಖ್ಯೆ ಜಾಸ್ತಿ ಆದಂಗೆ ಅವ್ರಿಗೆ ಮನೆ ಸೂರು ಅವೆಲ್ಲ ಕಟ್ಕೊಳಕ್ಕೆ ಭೂಮಿಯ ಪರಿವರ್ತನೆ ಆಗ್ತಾ ಇದೆ. ಇದರಿಂದ ಮೇಜರ್ ಆಗಿ ಆಗ್ತಾ ಇದೆ. ಹಾಗೂ ಈ ಮುಂಚಿನ ನಾವು ಸಣ್ಣರಿದ್ದಾಗ ನೋಡಿದೀವಿ, ಕರಡಿಗಳನ್ನ ಊರುಗಳಿಗೆ ಕರ್ಕೊಂಬರ ಪಳಗಿಸಿ ಅವಾಗ ಅದ್ರ ಮೇಲೆ ಕೂರಿಸಿ ನಮಗೆಲ್ಲ ಸುತ್ತಾಡ್ಸರು. ಬಟ್ ಆದ್ರೆ ಭಯ ಹೋಗುತ್ತೆ ಮಕ್ಕಳಿಗೆ ಕರಡಿಗಳ ಮೇಲೆ ಕೂರಿಸಿದ್ರೆ ಅನ್ನೋದೊಂದು. ಆ ಕರಡಿಗಳನ್ನ ಹಿಡಿಬೇಕಂದ್ರೆ ಮೇಡಮ್ ಏನ್ ಮಾಡ್ಬೇಕಂದ್ರೆ, ಅವರು ಅದಕ್ಕೊಂದು ಸಮುದಾಯ ಇದೆ, ಕಲಂದರ್ ಸಮುದಾಯ ಅಂತ ಅವಾಗಿದ್ರು, ಈಗೆಲ್ಲ ಇಲ್ಲ. ಆ ಸಮುದಾಯದವ್ರು ಏನ್ ಮಾಡ್ತಾರೆ, ಕರಡಿ ಮರಿ ಹಾಕಿದಾಗ ಅವುಗಳ ಗುಹೆ ನೋಡ್ಕೊಂತಾರೆ. ನೋಡಿ ತಾಯಿನ ಅದನ್ನ ಕೊಂದು ಮರಿಗಳನ್ನ ತಗೊಂಬಂದು ಚಿಕ್ಕವಿದ್ದಾಗ ಒಂದು ವಾರ ಒಂದು ತಿಂಗಳು ಇರ್ತಾವಲ್ಲ, ಅವಾಗ ಹಾಲಾಕಿ ಸಾಕಿ ಅವನ್ನ ಪಳಗಿಸ್ತಾರೆ. ಆ ಥರ ಸಮುದಾಯದವ್ರನ್ನ ನಮ್ಮ ಇಲಾಖೆಯವರು ಸ್ವಯಂ ಸೇವಾ ಸಂಘಗಳ ಜೊತೆಗೆ, ಅಂದ್ರೆ ವೈಲ್ಡ್ ಲೈಫ್ SOS ಸ್ವಾನ್ ಅಂತ ಇದೆ, ಅವುಗಳ ಜೊತೆಗೆ ಮತ್ತು ಜನರ ಸಹಭಾಗಿತ್ವದಲ್ಲಿ ಆ ಸಮುದಾಯದವ್ರನ್ನ ಮನ ಪರಿವರ್ತನೆ ಮಾಡಿ ಅವನ್ನ ಆ ಥರ ಮಾಡಬಾರ್ದು, ಮನೋರಂಜನೆಗಾಗಿ ಯೂಸ್ ಮಾಡಬಾರ್ದು, ಅವು ಕರಡು ಪ್ರಾಣಿಗಳು ಕಾಡಲ್ಲೇ ಇರಬೇಕು, ವಾಸಿಸ್ಬೇಕಂತೇಳಿ ಅವ್ರ ಹತ್ರ ಇರತಕ್ಕಂಥ ದೇಶದಾದ್ಯಂತ ಎಲ್ಲ ಆ ಸಮುದಾಯದವ್ರನ್ನ ಮನವೊಲಿಸಿ ಅವ್ರ ಕಡೆಯಿಂದ ಕರಡಿಗಳನ್ನ ತಗೊಂಡು ಭಾರತದ ಆಗ್ರಾ, ರಾಜಸ್ಥಾನ ಮತ್ತು ನಮ್ಮ ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಅವುಗಳಿಗೆ ಪುನರ್ವಸತಿ ಕೇಂದ್ರ ಮಾಡಿದ್ವಿ. ಮಾಡಿಬಿಟ್ಟು ಅವಕ್ಕೆ ಏನು ಅಲ್ಲಿ ಈಗ ಪಳಗಿಸಿ ಇದು ಮಾಡಿದ್ರಲ್ಲ ಮೇಡಮ್, ಅವು ಊಟ ಮಾಡೋದು ಎಲ್ಲ ಬರೋದಿಲ್ಲ, ಬದಲಾಗಿರುತ್ತೆ, ಅದ್ರ ಬಿಹೇವಿಯರ್ ಬದಲಾಗಿರುತ್ತೆ. ಅವನ್ನ ಇಲ್ಲಿ ಸಾಕ್ತಾ ಇದ್ದಾರೆ. ಪ್ಲಸ್ ಅವರಿಗೆ ಈ ಸಮುದಾಯದವರು ಯಾರು ಆ ಕೆಲಸ ಮಾಡ್ತಿದ್ರೆ ಮೇಡಮ್, ಅವ್ರಿಗೆ ಜೀವನೋಪಾಯಕ್ಕಾಗಿ ಅಲ್ಲೇ ಕೆಲಸ ಕೊಟ್ಟಿದ್ದಾರೆ, ಅಲ್ಲೇ ಕರಡಿಗಳನ್ನ ನೋಡ್ಕೋಬೇಕು, ಅವ್ರಿಗೆ ಆಹಾರ ಕೊಡೋದು, ಅವರು ಪಾಲನೆ ಪೋಷಣೆ ಮಾಡೋದು. ಅದರಿಂದ ಅವರು ಜೀವನೋಪಾಯ ಆಗ್ತಿದೆ, ಕರಡಿಗಳು ಸ್ವತಂತ್ರವಾಗಿ ಬದುಕ್ತಾ ಇದಾವೆ. ಈ ರೀತಿ ಒಂದು ಕಾರ್ಯಕ್ರಮ ಆಗಿದೆ. ಸೊ ಇದೊಂದು ಕಾರ್ಯಕ್ರಮ ಒಂದು ಕರಡಿನ ಕಾಪಾಡೋದ್ರಲ್ಲಾಗಿದೆ. ಇನ್ನು ಬೇರೆ ಆಪತ್ತುಗಳು ಯಾವ ರೀತಿ ಇದೆ? ಬೇರೆ ಆಪತ್ತುಗಳನ್ನ ಎದುರಿಸೋದಕ್ಕೆ ಸರ್ಕಾರ ಆಗಿರಬಹುದು, ಇಲಾಖೆ ಆಗಿರ್ಬೋದು, ಯಾವ ಕ್ರಮಗಳನ್ನ ಕೈಗೊಂಡಿದೆ? ಬೇರೆ ಆಪತ್ತುಗಳಂದ್ರೆ ಮೇಡಮ್, ಈಗ ಕರಡಿಗಳು ನಾವು ಮಾತಾಡ್ದಂಗೆ ಅದರದ್ದು ಜಾಗನ ಭದ್ರಪಡಿಸ್ಬೇಕು ಮೇಡಮ್, ಆವಾಸ ಸ್ಥಾನನ ಭದ್ರಪಡಿಸ್ಬೇಕು ಅಂದ್ರೆ ಯಾವ ರೀತಿಯಾಗಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅದು
ನಮಗೆ ಈ ಕರಡಿ ಜಾತಿ ಇದೆಯಲ್ಲ ಮೇಡಮ್, ಈಗ ನಮ್ದು IUCN ರೆಡ್ ಲಿಸ್ಟ್ ಅಂತ ಒಂದು ಇದೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವಿಂಗ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ಅದರಲ್ಲಿ ಇದು ಏನಿದೆ ಅಂದರೆ ವಲ್ನರಬಲ್ ಕ್ಯಾಟಗರಿಗೆ ಬರುತ್ತೆ. ವಲ್ನರಬಲ್ ಅಂದ್ರೇನು, ದಿನದಿಂದ ದಿನಕ್ಕೆ ಅದರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಸಂಖ್ಯೆ ಕಡಿಮೆ ಆಗೋದಕ್ಕೆ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿ ಇದನ್ನ ಶೆಡ್ಯೂಲ್ 2ರಲ್ಲಿ ಸೇರಿಸಿದ್ವಿ. ಕರಡಿನ ಸೇರಿಸ್ಬಿಟ್ಟು ಅದಕ್ಕೆ ಹೈಯೆಸ್ಟ್ ಪ್ರೊಟೆಕ್ಷನ್ ಕೊಡ್ತಾ ಇದೀವಿ. ಅದನ್ನ ಇಲ್ಲಿಗಲ್ ಟ್ರೇಡಿಂಗ್, ಪೋಚಿಂಗ್ ಈ ಥರ ಮಾಡಿದರೆ ಅದಕ್ಕೆ ಸೂಕ್ತವಾದ ಕಾನೂನಲ್ಲಿ ಅವರಿಗೆ ಅಪರಾಧಿಗಳಿಗೆ ಕ್ರಮ ತಗೊಳ್ಳಲಿಕ್ಕೆ ಕಾನೂನನ್ನು ಮಾಡ್ಕೊಂಡಿದೀವಿ. ಇದು ಒಂದು ಪಾರ್ಟ್. ಮತ್ತೆ ಇದ್ರದ್ದು ಆವಾಸ ಸ್ಥಾನ ಭದ್ರಪಡಿಸೋದಕ್ಕೋಸ್ಕರ ನಮ್ಮ ಘನ ಸರ್ಕಾರ ಮತ್ತು ಇಲಾಖೆಯವರು ಸೇರಿ ನಮ್ಮ ಫಸ್ಟ್ 1994 ಅಕ್ಟೋಬರ್ ತಿಂಗಳಲ್ಲಿ ದರೋಜಿಯಲ್ಲಿ ಬಿಳಿಕಲ್ಲು ರಿಸರ್ವ್ ಫಾರೆಸ್ಟ್ ಅನ್ನ 3500 ಹೆಕ್ಟರ್ 3500 ಹೆಕ್ಟರ್ನ ದರೋಜಿ ಕರಡಿಧಾಮವಾಗಿ ಘೋಷಣೆ ಮಾಡ್ತೀವಿ. ಆ ಘೋಷಣೆ ದರೋಜಿ ಕರಡಿಧಾಮ ಇದೆಯಲ್ಲ, ಇದು ದೇಶದಲ್ಲೇ ಫಸ್ಟ್, ಅಂದರೆ ಕರಡಿಗಳಿಗೋಸ್ಕರ ಒಂದು ಕರಡಿಧಾಮವನ್ನು ಘೋಷಣೆ ಮಾಡಿ ಅದನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಮಾಡ್ತಕ್ಕಂಥ ಜಾಗ. 1994ರಲ್ಲಿ ದರೋಜಿ ಕರಡಿಧಾಮ ಮೊಟ್ಟ ಮೊದಲನೇ ಬಾರಿಗೆ ಕರಡಿಗಳಿಗೋಸ್ಕರ ಮಾಡಿದ್ರು ಮೇಡಮ್. ಮಾಡಿ ತದನಂತರ ಗುಡೇಕೋಟೆ, ನಮ್ಮ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಸೇರಿಬಿಟ್ಟು ಗುಡೇಕೋಟೆ ಕರಡಿಧಾಮ ಮಾಡಿದ್ದಾರೆ. ನಂತರ ಈಗ ರೀಸೆಂಟಾಗಿ 2022 ಡಿಸೆಂಬರಲ್ಲಿ ಅರಸೀಕೆರೆ ಭಾಗದಲ್ಲಿ ಕರಡಿಗಳು ಮತ್ತು ಮಾನವೀಯ ವನ್ಯಜೀವಿ ಸಂಘರ್ಷ ಹೆಚ್ಚಾಗಿದ್ದರಿಂದ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅರಸೀಕೆರೆ ಕರಡಿಧಾಮ, ಹಿರೇಕಲ್ಗುಡ್ಡ ಕರಡಿಧಾಮವನ್ನಾಗಿ ಮಾಡಿ ಅದನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಇದು ಮಾಡ್ತಿದ್ದಾರೆ. ಮತ್ತು ಮುಂದೆ ದಿನಗಳಲ್ಲಿ ಇದೇ ಥರ ಬೇರೆ ಬೇರೆ ಕಡೆಗೂ ಅದನ್ನು ಕಾಪಾಡಲಿಕ್ಕೆ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಈಗ ಮಾನವ ಮತ್ತೆ ಪ್ರಾಣಿ ಸಂಘರ್ಷ ಕೂಡ ಇದರಲ್ಲಿ ಒಂದಾಗುತ್ತೆ. ಕರಡಿಗಳ ದಾಳಿ ಬಗ್ಗೆ ಬಹಳಷ್ಟು ಕೇಳಿರ್ತೀವಿ. ಇದನ್ನ ತಡೆಯೋದಕ್ಕೆ ಏನು ಕ್ರಮಗಳಿದೆ? ಈಗ ನಾನು 7 ವರ್ಷ ನಾನು ಕರಡಿಧಾಮದಲ್ಲಿ ಅನುಭವ ಇದೆ. 7 ವರ್ಷದಲ್ಲಿ ನಾನೇನು ನೋಡಿದ್ದೆ ಅಂದರೆ, ಕರಡಿಗಳು ಅವು ನಿಶಾಚಾರಿಗಳು. ರಾತ್ರಿ ಹೊತ್ತು ಬಂದು ಬೆಳಗ್ಗೆ ಅಷ್ಟೊತ್ತಿಗೆ ಅವು ಗುಹೆ ಸೇರ್ಕೊಳ್ತವೆ. ಆವಾಗ ಏನು ಕೆಲವೊಂದು ಸಂದರ್ಭದಲ್ಲಿ ರೈತರ ಹೊಲಗಳಿಗೆ ಬಂದಾಗ ಋತು ಚೇಂಜ್ ಆದಂಗೆ ಅವು ನಮಗೆ ದಿನ ಹಗಲು ರಾತ್ರಿ ಚೇಂಜ್ ಆಗುತ್ತೆ ಮೇಡಮ್ ಟೈಮಿಂಗ್ಸಲ್ಲಿ. ಆವಾಗ ಸಡನ್ನಾಗಿ ಈಗ ಒಂದು ದಿನ 6 ಗಂಟೆ ಬೆಳಕಾಗ್ತಾ ಇದ್ದಿದ್ದು ಒಂದೊಂದು ದಿನ 5 ಗಂಟೆಗೆ ಬೆಳಕಾಗ್ಬಿಡುತ್ತೆ. ಅವಾಗ ಅವು ಹೋಗೋದಿಲ್ಲ, ಬೆಳಕಾಯ್ತಂದ್ರೆ ಹೊಲ ಬಿಟ್ಟು ಹೋಗೋದಿಲ್ಲ, ಅವಾಗ ಅಲ್ಲೇ ಇರ್ತವೆ. ಮುಂಚೆ ಏನು ಮಾಡ್ತಿದ್ರು ಅಂದರೆ ಅವು ಅಲ್ಲಿ ಹೊಲದಾಗ ಉಳ್ಕೊಂಡ ತಕ್ಷಣ ಅವನ್ನ ಓಡಿಸೋಂಥ ಒಂದು ಸಂದರ್ಭಗಳು ಇದ್ವು, ಕಾಡಿಗೆ ಅಟ್ಟು ಹಿಮ್ಮೆಟ್ಸುವಂಥವು. ಆ ಥರ ಮಾಡ್ಬೇಕಾದ್ರೆ ಪ್ರಾಣಹಾನಿ, ಇದು ಅಂಗವೈಕಲ್ಯ, ಕರಡಿಗಳಿಂದ ದಾಳಿ ಆಗ್ತಕ್ಕಂಥ ಸಂದರ್ಭ ಇತ್ತು. ಈಗ ಏನು ಮಾಡ್ತಾ ಇದೀವಿ ಅಂದರೆ ನಾವು ಆ ಥರ ಓಡಿಸೋದಿಲ್ಲ, ಅದನ್ನ ಅಲ್ಲೇ ಇರಕ್ಕೆ ಬಿಟ್ಬಿಡ್ತೀವಿ ಸಂಜೆವರೆಗೂ. ಕತ್ಲಾದ್ಮೇಲೆ ಅದ್ರ ಪಾಡಿಗೆ ಅದು ಹೋಗ್ಬಿಡುತ್ತೆ. ಅವಾಗ ಯಾವುದೇ ದಾಳಿನೂ ಇರೋದಿಲ್ಲ, ಏನಿರೋದಿಲ್ಲ. ಈ ಥರ ಒಂದು ಮಾಡಿಬಿಟ್ಟು ಅಲ್ಲಿ ಭಾಳಷ್ಟು ಕಡಿಮೆ ಆಗಿದೆ. ಪ್ಲಸ್ ಅದನ್ನ ನಾವು ಚಲನವಲನ ನಿಗಾವಣೆ ಮಾಡಲಿಕ್ಕೆ ರೇಡಿಯೋ ಕಾಲರ್ಗಳನ್ನ ಹಾಕಿ ಅದ್ರ ಚಲನವಲನ ಯಾವ ಟೈಮಲ್ಲಿ ಅದು ಹೊರಗಡೆ ಬರುತ್ತೆ, ಯಾವ ಟೈಮ್ ವಾಪಸ್ ಹೋಗುತ್ತೆ, ಇದನ್ನು ಮಾಡಿದ್ವಿ. ಒಂದು ಸ್ಟಡಿ ಏನಾಗಿದೆ ಅಂದರೆ ಅಲ್ಲಿ ಗುಡೇಕೋಟೆ ಕರಡಿಧಾಮದಿಂದ ಆಂಧ್ರ ಪ್ರದೇಶದ ಪೆನಕೊಂಡ ಫಾರೆಸ್ಟ್ಗೆ ಒಂದು ಹೆಣ್ಣು ಕರಡಿ ಹೋಗಿದೆ. ಸುಮಾರು ಕಿಲೋಮೀಟರ್, 200 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡಿದೆ. ಅಲ್ಲಿ ಹೋಗಿ ಅದನ್ನ ನೆಲೆಯನ್ನು ಭದ್ರಪಡಿಸ್ಕೊಂಡಿದೆ. ಇದು ಯಾವಾಗ ಗೊತ್ತಾಗುತ್ತೆ ಅಂದರೆ ಅದನ್ನು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿದಾಗ ರೇಡಿಯೋ ಕಾಲರ್ ಹಾಕಿರೋದ್ರಿಂದ ಗೊತ್ತಾಗ್ತಿದೆ. ಇಷ್ಟೆಲ್ಲ ಕ್ರಮಗಳನ್ನ ನಾವು ಮಾಡ್ತಾ ಇದೀವಿ. ಓಕೆ, ಕರಡಿಗಳ ಬಗ್ಗೆ ಅಂದರೆ ಸ್ಲಾತ್ ಬೇರ್ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು.